ಎಲ್ಲರಿಗೂ ನಮಸ್ಕಾರ. ಯೋಜನೆ ಆಧಾರಿತ ಕಲಿಕಾ ಚಟುವಟಿಕೆಗಳು PBL 2 ನಮ್ಮನ್ನು ಕೂಡಿಸಿ 4ನೇ ತರಗತಿಯ ಗಣಿತ ಪಾಠ ಅಧ್ಯಾಯ 3 ಸಂಕಲನ ಒಳಗೊಂಡ ಪರಿಕಲ್ಪನೆಗಳು ದಶಕದೊಂದಿಗೆ ಮತ್ತು ದಶಕವಿಲ್ಲದೆ 4 ಅಂಕಿ ಸಂಖ್ಯೆಗಳ ಸಂಕಲನ, ಸಂಕಲನದ ಬೌದ್ಧಿಕ ಕೌಶಲ್ಯಗಳು, ಸ್ಥಾನ ಬೆಲೆ ಬಳಸಿ ಸಮಸ್ಯೆಯನ್ನು ಪರಿಹರಿಸುವುದು. ಕಲಿಕಾ ಫಲಗಳು 4 ಅಂಕಿ ಸಂಖ್ಯೆಗಳನ್ನು ದಶಕದೊಂದಿಗೆ ಮತ್ತು ದಶಕವಿಲ್ಲದೆ ಸಂಕಲನ ಮಾಡುವುದು, ಸಂಕಲನದ ಮಾನಸಿಕ ಲೆಕ್ಕಾಚಾರ, ಹೇಳಿಕೆ ಸಮಸ್ಯೆಗಳ ಸ್ಥಾನ ಬೆಲೆ ಆಧಾರಿತವಾಗಿ ಪರಿಹರಿಸುವುದು. ಮಕ್ಕಳಿಗೆ ಆಲೋಚಿಸಲು ಹೇಳಬೇಕಾದಂತಹ ಪ್ರಶ್ನೆ, ದೈನಂದಿನ ಜೀವನದಲ್ಲಿ ಸಂಕಲನ ಹೇಗೆ ಸಹಾಯ ಮಾಡುತ್ತದೆ? ಈ ಒಂದು PBL ಚಟುವಟಿಕೆಯಲ್ಲಿ ಮಕ್ಕಳು ದಿನನಿತ್ಯದ ಸಂಕಲನ ಚಟುವಟಿಕೆಗಳನ್ನು ಮಾಡುವುದರ ಜೊತೆಗೆ 4 ಅಂಕಿ ಸಂಖ್ಯೆಗಳ ಸಂಕಲನವನ್ನು ದಿನನಿತ್ಯದಲ್ಲಿ ಎಲ್ಲಿ ಬಳಸುತ್ತೇವೆ ಎಂದು ಆಲೋಚಿಸಲು ಅವಕಾಶ ಮಾಡಿಕೊಡಲಾಗಿದೆ. ಇದರಿಂದ ಏನು ಉಪಯೋಗವೆಂದು ಪ್ರಶ್ನೆ ಬಂದಲ್ಲಿ, ಸಂಕಲನವು ಪಠ್ಯಪುಸ್ತಕದಲ್ಲಿ ಮಾಡುವುದರ ಒಂದು ಅಭ್ಯಾಸವಿದ್ದರೂ ಸಹಿತ ಅದನ್ನು ದಿನನಿತ್ಯದಲ್ಲಿ ಉಪಯೋಗಿಸುವ ಒಂದು ಅಭ್ಯಾಸ ಮಾಡುವುದು ಅಥವಾ ಅದರ ಒಂದು ಪರಿಕಲ್ಪನೆ ಬೆಳೆಯುವುದು ಅತ್ಯವಶ್ಯಕವಾಗಿದ್ದು, ಅದನ್ನು ಮಾಡಿಸಲು ಇಲ್ಲಿ ಒಂದು ಚಟುವಟಿಕೆಯನ್ನು ಕೊಡಲಾಗಿದೆ. ಚಟುವಟಿಕೆ 1, ಬೇಕಾಗುವ ಸಾಮಗ್ರಿಗಳು ಪೆನ್ಸಿಲ್ ಮತ್ತು ಕಾಗದ. ಚಟುವಟಿಕೆಯ ಸೂಚನೆಗಳು. ಇಲ್ಲಿ ನೀವು ಈ ಚಟುವಟಿಕೆಯನ್ನು ಮಾಡಲು ಹೇಳಿರುವ ಉದ್ದೇಶವೆಂದರೆ ಮಕ್ಕಳಿಗೆ 4 ಅಂಕಿಯ ಸಂಖ್ಯೆ ಅತಿ ಉಪಯುಕ್ತವಾದದ್ದು. ನಾವು ಉಪಯೋಗಿಸುವ ಕ್ಯಾಲೆಂಡರ್ ಇಯರ್ ಸಂಖ್ಯೆಯನ್ನು ಉಪಯೋಗಿಸಿ ಒಂದು ಚಟುವಟಿಕೆಯನ್ನು ಹೇಳಲಾಗಿದೆ. ಅವರ ಕುಟುಂಬಸ್ಥರ ಹುಟ್ಟಿದ ವರ್ಷ ಮತ್ತು ಅವರ ಪ್ರಸ್ತುತ ವಯಸ್ಸನ್ನು ಇಲ್ಲಿ ಕೋಷ್ಟಕದಲ್ಲಿ ಬರೆದುಕೊಂಡು ಅದನ್ನು ಒಂದಕ್ಕೆ ಒಂದು ಜೋಡಿಸಿ ಬಂದ ಒಂದು ಸಂಖ್ಯೆಯನ್ನು ಬರೆಯುವಂತಹ ಒಂದು ಎಕ್ಸರ್ಸೈಸ್ ಇದು. ಇದನ್ನು ಮಾಡುವುದರಿಂದ ಅವರಿಗೆ ಒಂದಷ್ಟು ಫೆಮಿಲಿಯಾರಿಟಿ ಬೆಳೆಯುತ್ತೆ. ಅದರ ಜೊತೆಗೆ 4 ಅಂಕಿಯ ಸಂಕಲನವನ್ನು ಮಾಡುವುದನ್ನು ಅವರು ಇಲ್ಲಿ ಅಭ್ಯಾಸ ಮಾಡಬಹುದು. ಮಾಡಿದ ನಂತರ ಒಂದಷ್ಟು ಪ್ರಶ್ನೆಗಳುಂಟಿಲ್ಲಿ. ಪ್ರತಿಯೊಬ್ಬ ವ್ಯಕ್ತಿಗೂ ಅವರು ಹುಟ್ಟಿದ ವರ್ಷ ಮತ್ತು ಪ್ರಸ್ತುತ ವಯಸ್ಸಿನ ಮೊತ್ತ ಒಂದೇ ಆಗಿರುತ್ತದೆಯೇ? ಹಾಗಿದ್ದರೆ ಪ್ರಸ್ತುತ ವರ್ಷ ಯಾವುದು? ಹೀಗೆಂದಷ್ಟು ಪ್ರಶ್ನೆಗಳುಂಟು. ಅದನ್ನು ಅವರಿಗೆ ಉತ್ತರಿಸಲು ಹೇಳಬೇಕಾಗಿದೆ. ಇಲ್ಲಿ ನೀವು 100 ವರ್ಷ ಬದುಕುತ್ತೀರಿ ಎಂದುಕೊಳ್ಳೋಣ. ಹಾಗಿದ್ದರೆ ಯಾವ ವರ್ಷದಲ್ಲಿ ನೀವು ನಿಮ್ಮ 100ನೇ ಹುಟ್ಟುಹಬ್ಬವನ್ನು ಆಚರಿಸುವಿರಿ ಎನ್ನುವ ಪ್ರಶ್ನೆ ಇದೆ. ಅವರು ಹುಟ್ಟಿದ ವರ್ಷಕ್ಕೆ 100ನ್ನು ಸೇರಿಸಿ ಹೇಳುವುದನ್ನು ಎಲ್ಲರೂ ತಿಳಿದಿರುವಂಥದ್ದನ್ನು ನಾವು ಹೇಳಬಹುದು. 4 ಅಂಕಿಗಳಿರುವ ಸಂಖ್ಯೆಗಳ ದಶಕ ಸಹಿತ ಮತ್ತು ದಶಕರಹಿತ ಸಂಕಲನವನ್ನು ಒಳಗೊಂಡಂತೆ ಕೆಲವು ನಿಜ ಜೀವನದ ಉದಾಹರಣೆಗಳನ್ನು ನೀಡಿ ಎಂದು ಇಲ್ಲಿ ಕೇಳಲಾಗಿದೆ. ಇದನ್ನು ಆಲೋಚಿಸಲು ಮಕ್ಕಳಿಗೆ ನೀವು ಒಂದಷ್ಟು ಸಹಾಯ ಮಾಡಬಹುದು. 4 ಅಂಕಿಯ ಸಂಖ್ಯೆಗಳನ್ನು ಎಲ್ಲೆಲ್ಲಿ ಬಳಸುತ್ತೇವೆ? ಒಂದು ಕ್ಯಾಲೆಂಡರ್ ಇರಬಹುದು. ಎರಡನೆಯದು ದೊಡ್ಡ ದೊಡ್ಡ ಎಲೆಕ್ಟ್ರಾನಿಕ್ ಐಟಮ್ಗಳನ್ನು ಪರ್ಚೇಸ್ ಮಾಡಲು ಹೋದಾಗ ಇರಬಹುದು. ಹೀಗೆ ನೀವು ಅವರಿಗೆ ಒಂದಷ್ಟು ಎಕ್ಸಾಂಪಲ್ಗಳನ್ನು ಕೊಟ್ಟು ಯೋಚಿಸಲು ಹೇಳಬಹುದು. 4 ಅಂಕಿಗಳಿಗಿಂತ ಹೆಚ್ಚು ಅಂಕಿಗಳಿರುವ ಸಂಖ್ಯೆಗಳ ಸಂಕಲನಕ್ಕೆ ದಶಕದ ಪರಿಕಲ್ಪನೆಯನ್ನು ನೀವು ಹೇಗೆ ವಿಸ್ತರಿಸುವಿರಿ? ಉದಾಹರಣೆಯೊಂದಿಗೆ ವಿವರಿಸಿ ಎನ್ನುವ ಒಂದು ಪ್ರಶ್ನೆ ಇದೆ. ಇಲ್ಲಿ ಮಕ್ಕಳನ್ನು ಸ್ವಲ್ಪ ಉತ್ತೇಜಿಸಿ ನೀವು ಅವರಿಗೆ ಹೇಳಬಹುದು, 5 ಅಂಕಿ ಸಂಖ್ಯೆಯನ್ನು ಬರೆದುಕೊಂಡು ಅದನ್ನು ಸಂಕಲನ ಮಾಡುವಂತಹ ಒಂದು ಪ್ರಯತ್ನ ಮಾಡಿ, ಅದನ್ನು ಸಂಕಲಿಸಿದಾಗ ಅಲ್ಲಿ ಬರುವಂತಹ ದಶಕವು 4 ಅಂಕಿ ಸಂಖ್ಯೆಗಳಲ್ಲಿ ಬರುವಂತಹ ದಶಕವು ಎರಡೂ ಒಂದೇ ರೀತಿಯಾಗಿ ಇರುತ್ತದೆ. ಅದನ್ನು ಒಂದೇ ರೀತಿಯಾಗಿ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನು ಅವರಿಗೆ ಪರಿಕಲ್ಪನೆ ಬೆಳೀಲಿ ಎನ್ನುವ ಉದ್ದೇಶದಿಂದ ಇದನ್ನಿಲ್ಲಿ ಕೊಡಲಾಗಿದೆ. ಹಾಗೆ ಅದನ್ನು ಅವರಿಗೆ ಅಭ್ಯಾಸ ಮಾಡಿ ಇಲ್ಲಿ ತುಂಬಿಸಲಿಕ್ಕೆ ಹೇಳಿ. ಚಟುವಟಿಕೆ 2, ಬೇಕಾಗುವ ಸಾಮಗ್ರಿಗಳು ಪೆನ್ಸಿಲ್ ಮತ್ತು ಕಾಗದ. ಇಲ್ಲಿ ಒಂದಷ್ಟು ಚಿತ್ರಗಳನ್ನು ತೋರಿಸಲಾಗಿದೆ. ಆ ಚಿತ್ರಗಳನ್ನು ನೋಡಿ ಮಕ್ಕಳು ಅದರ ಬೆಲೆ ಎಷ್ಟಾಗುತ್ತದೆ ಎಂದು ಅವರ ಕುಟುಂಬಸ್ಥರ ಜೊತೆಗೆ ಅಥವಾ ವ್ಯಾಪಾರಿಗಳ ಜೊತೆಗೆ ತಿಳಿದುಕೊಂಡು ಇಲ್ಲಿ ಕೋಷ್ಟಕದಲ್ಲಿ ತುಂಬಿಸಬೇಕು. ತುಂಬಿಸಿದ ನಂತರ ಅದನ್ನು 100 kg ಅಥವಾ 100 ವಸ್ತುಗಳಿಗೆ ಎಷ್ಟು ಬೆಲೆ ಆಗುತ್ತದೆ ಎಂಬುದು ಕೂಡ ಇಲ್ಲಿ ಕೋಷ್ಟಕದಲ್ಲಿ ಕೊಡಲಾಗಿದೆ. ಅದನ್ನು ಕೂಡ ತುಂಬಿಸಬೇಕು. ನಂತರದಲ್ಲಿ ಅದನ್ನು ಮೊತ್ತ ಮಾಡಿ ಮೊತ್ತವನ್ನು ಕೂಡ ಇಲ್ಲಿ ಹೇಳುವಂತಹ ಒಂದು ಚಟುವಟಿಕೆಯನ್ನು ತೋರಿಸಲಾಗಿದೆ. ನಂತರದಲ್ಲಿ ಒಂದಷ್ಟು ಸುಲಭವಾದ ಪ್ರಶ್ನೆಗಳುಂಟು. ಅದನ್ನು ಮಕ್ಕಳಿಗೆ ನೀವು ಓದಿ ತುಂಬಿಸಲು ಹೇಳಬಹುದು. ಜೊತೆಯಲ್ಲಿ ಇಲ್ಲಿ ಒಂದಷ್ಟು ಆಲೋಚನಾತ್ಮಕ ಪ್ರಶ್ನೆಗಳನ್ನು ಕೊಡಲಾಗಿದೆ. 4 ಅಂಕಿಗಳಿರುವ 2 ಸಂಖ್ಯೆಗಳನ್ನು ಬರೆದುಕೊಂಡು ಪೋಷಕರಲ್ಲಿ ಹಿರಿಯರಲ್ಲಿ ಮಾನಸಿಕ ಲೆಕ್ಕಾಚಾರ ಹೇಗೆ ಮಾಡುವುದು ಎನ್ನುವುದನ್ನು ಡಿಸ್ಕಸ್ ಮಾಡಿ ಫಲಿತಾಂಶವನ್ನು ಬರೆದುಕೊಂಡು ಬಂದು ಅದನ್ನು ಹೇಗೆ ಮಾಡಿದರು ಎಂದು ತರಗತಿಯಲ್ಲಿ ನೀವು ಪ್ರೆಸೆಂಟ್ ಮಾಡಿ ಎಂದು ತಿಳಿಸಬೇಕಾಗಿದೆ. ಇಲ್ಲಿ ಮಕ್ಕಳಿಗೆ
4 ಅಂಕಿ ಸಂಖ್ಯೆಗಳನ್ನು ಮಾನಸಿಕ ಲೆಕ್ಕಾಚಾರ ಹೇಗೆ ಮಾಡುವುದು ಎಂಬ ಪರಿಕಲ್ಪನೆ ಬೆಳೆಯಬೇಕು ಎಂಬ ಉದ್ದೇಶದಿಂದ ಕೊಡಲಾಗಿದೆ. ಉದಾಹರಣೆಗೆ 1000 ಮತ್ತು 2000ವನ್ನು ಕೂಡಿಸಬೇಕಾಗಿದೆ. ಇದು ಬಹಳ ಸುಲಭವಾದಂತಹ ಸಂಕಲನವಾಗಿದ್ದರಿಂದ 2000ವನ್ನು 1000ಕ್ಕೆ ಕೂಡಿಸಿ 3000 ಎಂದು ಹೇಳುವುದು. ಇದನ್ನು ಮಾಡಲು ಮಕ್ಕಳಿಗೆ ಅಭ್ಯಾಸವಾಗಬೇಕು ಎಂಬ ಒಂದು ಉದ್ದೇಶದಿಂದ ಇಂತಹ ಒಂದು ಚಟುವಟಿಕೆಯನ್ನು ಇಲ್ಲಿ ಕೊಡಲಾಗಿದೆ. ಅದರ ಜೊತೆಯಲ್ಲಿ ಈಗ 4 ಅಂಕಿ ಸಂಖ್ಯೆಗಳಲ್ಲಿ ಒಂದಷ್ಟು ಕಾಂಪ್ಲಿಕೇಟೆಡ್ ನಂಬರ್ಗಳನ್ನು ಕೂಡ ಮಾಡಲು ಪ್ರಯತ್ನ ಮಾಡಲು ನೀವು ಇಲ್ಲಿ ಉತ್ತೇಜನಗೊಳಿಸಬೇಕಾಗುತ್ತದೆ. ಏಕೆ ಎಂದು ಕೇಳಿದಲ್ಲಿ, ಇದನ್ನು ಸುಲಭವಾಗಿ ಮಾಡಲು ಅಭ್ಯಾಸವಿರುವವರು ಅದನ್ನು ಮಾಡಲು ಒಂದಷ್ಟು ಟ್ರಿಕ್ಸ್ ಅಥವಾ ಒಂದಷ್ಟು ಸುಲಭ ಮಾರ್ಗಗಳನ್ನು ಕಂಡುಹಿಡಿದುಕೊಂಡಿರುತ್ತಾರೆ. ಅದನ್ನು ಮಕ್ಕಳಿಗೆ ಇಂಟ್ರಡ್ಯೂಸ್ ಮಾಡಲು ಇದೊಂದು ಮಾರ್ಗವಾಗುತ್ತದೆ ಎನ್ನುವ ಉದ್ದೇಶದಿಂದ ಈ ಒಂದು ಚಟುವಟಿಕೆಯನ್ನು ಇಲ್ಲಿ ಕೊಡಲಾಗಿದೆ. 4 ಅಂಕಿಗಳಿರುವ 2 ಸಂಖ್ಯೆಗಳನ್ನು ಮೊತ್ತ ಕಂಡುಹಿಡಿಯುವುದನ್ನು ಒಂದು ಆಟವಾಗಿ ಮಾಡಿಕೊಂಡು ಮೆಂಟಲ್ ಅರಿಥಮೆಟಿಕ್ ಅಥವಾ ಮಾನಸಿಕ ಲೆಕ್ಕಾಚಾರವನ್ನು ಮಾಡುವ ಒಂದು ಆಟವನ್ನು ಇಲ್ಲಿ ಆಡಿಸಲು ಮಕ್ಕಳಿಗೆ ನೀವು ಪ್ರೇರೇಪಿಸಬೇಕಾಗುತ್ತದೆ. ಈಗ ಉದಾಹರಣೆಗೆ ನೀವು ಕೊಡುವಂತಹ ಅಥವಾ ಮಕ್ಕಳು ಆಯ್ಕೆ ಮಾಡುವಂತಹ 4 ಡಿಜಿಟ್ ಅಂಕೆಗಳಲ್ಲಿ ಅವರು ಟೆನ್ಸ್ ಪ್ಲೇಸ್ ಮತ್ತು ಯೂನಿಟ್ಸ್ ಪ್ಲೇಸನ್ನು 0 ಇಟ್ಟುಕೊಂಡು ಥೌಸಂಡ್ಸ್ ಪ್ಲೇಸ್ ಮತ್ತು ಹಂಡ್ರೆಡ್ಸ್ ಪ್ಲೇಸ್ಗಳಲ್ಲಿ ನಂಬರ್ಗಳನ್ನು ವ್ಯತ್ಯಾಸ ಮಾಡಿ ಆಟವಾಡುವ ಒಂದು ಸಾಧ್ಯತೆ ಇದೆ ಎಂದು ಹೇಳಿಕೊಡಬಹುದು ನೀವಿಲ್ಲಿ. ಅದಾದ ನಂತರ ಮಕ್ಕಳಲ್ಲಿ ಏನಾದರೂ ರಚನಾತ್ಮಕ ಯೋಚನೆಗಳು ಬಂದಿದ್ದಲ್ಲಿ, ಏನಾದರೂ ಹೊಸದಾಗಿ ಮಾಡಬಹುದು ಅಂತ ಅವರಿಗೆ ಅನಿಸಿದ್ದಲ್ಲಿ ಇಲ್ಲಿ ತುಂಬಿಸಲು ಅವರಿಗೆ ಜಾಗವನ್ನು ಕೊಡಲಾಗಿದೆ. ಅಲ್ಲಿ ಬರೆಯಲು ಅವರನ್ನು ನೀವು ಪ್ರೇರೇಪಿಸಬೇಕಾಗುತ್ತದೆ. ನಂತರದ ಸ್ವಮೌಲ್ಯಮಾಪನದ ಪ್ರಶ್ನೆಗಳನ್ನು ಕೂಡ ಅವರಿಂದ ಉತ್ತರಿಸಿ ಅದನ್ನು OMR ಶೀಟ್ನಲ್ಲಿ ತುಂಬಿಸಲು ನೀವು ಅವರನ್ನು ಉತ್ತೇಜಿಸಿ ಈ ಚಟುವಟಿಕೆಯನ್ನು ಇಲ್ಲಿ ಸಮಾಪ್ತಿ ಮಾಡಬಹುದು. ಧನ್ಯವಾದಗಳು.